ವಿಶ್ವಾಸಿಸೋರೆಲ್ಲ ಒಂದು ಹಲ್ಲೆಲೂಯಾ ಹೇಳೋಣ. ಹಲ್ಲೆಲೂಯ. ನಿಮ್ಮ ಬಲಹೀನತೆಯಲ್ಲಿ ಬಲವನ್ನು ಕೊಟ್ಟು ನಿಮ್ಮನ್ನು ಪರಿಪೂರ್ಣಪಡಿಸುವಂಥ ದೇವರು. ಆಮೇಲೆ ನೀವು ಸೋತು ಹೋದ ಸಮಯದಲ್ಲಿ ನಿಮ್ಮನ್ನು ಮೇಲೆತ್ತುವಂಥ ದೇವರೊಬ್ಬನಿದ್ದಾನೆ. ಆಮೇನ್. ಹಲ್ಲೆಲೂಯ. ಈ ಲೋಕವು ನಿಮ್ಮ ಬಲಹೀನತೆಗಳನ್ನೇ ನೋಡಿ ದೊಡ್ಡದು ಮಾಡುವಂಥ ಸಮಯದಲ್ಲಿ ನಿಮ್ಮ ದೇವರೊಬ್ಬನಿದ್ದಾನೆ. ಆತನು ನಿಮ್ಮ ಬಲಹೀನತೆಯನ್ನು ನೋಡಿ ಪರಿಹಾಸ್ಯ ಮಾಡುವ ದೇವರಲ್ಲ. ನಿಮ್ಮ ಬಲಹೀನತೆಯನ್ನು ನೋಡಿ ಆಡಿಕೊಳ್ಳುವಂಥ ದೇವರಲ್ಲ. ನಿಮ್ಮ ಬಲಹೀನತೆಯನ್ನು ನೋಡಿ ಆತನ ಬಲದಿಂದ ನಿಮ್ಮನ್ನು ಪೂರ್ಣಪಡಿಸುವಂಥ ದೇವರು. ಹಲ್ಲೆಲೂಯ. ಸಂಪೂರ್ಣನಾದ ದೇವರು ಅಪೂರ್ಣವಾದ ನಿನ್ನ ಜೀವಿತದಲ್ಲಿ ಎಲ್ಲವನ್ನ ತಂದು ಪೂರ್ಣಪಡಿಸುವ ಆಮೇನ್. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಸೊ 3ನೇ ವಾಕ್ಯ ಹೇಳ್ತದೆ, ದೇವದೂತನು ಅವಳಿಗೆ ಪ್ರಕಟವಾಗಿ ಆಕೆಯನ್ನು ನೋಡಿ ಏನು ಹೇಳ್ತಾನೆ, ನೀನು ಮಗು ಇಲ್ಲದವಳಾಗಿ ಬಂಜೆಯಾಗಿದ್ದಿ, ಆದರೆ ನೀನು ಒಂದು ಮಗುವನ್ನು, ಹಲ್ಲೆಲೂಯ, ನೀನು ಗರ್ಭಧರಿಸಿ ಒಂದು ಮಗುವನ್ನು ನೀನು ಹಡಿಯಲಿಕ್ಕಿದೆಯಾ. ಆಮೇನ್. ಹಲ್ಲೆಲೂಯ. ನೀವು ಬಲಹೀನತೆ ಆಗಿರುವಂಥ ಸಮಯದಲ್ಲಿ ನೀವೇನಂತ ಆಗ್ತೀರಾ? ನೀವು ಬಲಹೀನವಾಗಿರುವಂಥದ್ದು ನಿಜಾನೇ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆ ದೂತ ಹೇಳಿದ್ದು ಏನು ಎಂಬುದಾಗಿ ನಾವು ನೋಡಬೇಕಾದ್ರೆ, ನೀನು ಗರ್ಭಿಣಿಯಾಗಿ ಇಲ್ಲ, ನೀನು ಬಂಜೆಯಾಗಿದೆಯಾ, ಆದರೆ ನಿಮ್ಮ ಮಗುವನ್ನು ಇರ್ತೀಯ. 3ನೇದಾಗಿ ನಮ್ಮೊಳಗೆ ಒಂದು ನಂಬಿಕೆ ಬರಬೇಕು, ನಾನು ಬಲಹೀನನೇ ಆದರೆ ನಾ ಬಲವುಳ್ಳವನಾಗಿರ್ತಾನೆ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಐ ಆಮ್ ವೀಕ್ ಬಟ್ ಐ ವಿಲ್ ನೆವರ್ ಬಿ ವೀಕ್, ಐ ವಿಲ್ ಬಿ ಸ್ಟ್ರಾಂಗ್. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಹಲ್ಲೆಲೂಯ. ಈ ದಿನ ನಾನು ಹೇಳ್ತಿರುವಂಥದ್ದಂದರೆ, ದೇವರು ನಿಮ್ಮ ಪಕ್ಷದಲ್ಲಿ ಇರಬೇಕಾದ್ರೆ ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ಬೋದು? ಯಾವುದೆಲ್ಲ ಅಸಾಧ್ಯ ಎಂಬುದಾಗಿ ನಿಮಗೆ ಅನಿಸ್ತದೋ ಎಲ್ಲವನ್ನ ಸಾಧ್ಯವನ್ನು ಮಾಡುವಂಥ ದೇವರ ಆತನಾಗಿದ್ದಾನೆ. ಈ ಒಂದು 5 ತಿಂಗಳಲ್ಲಿ ಯಾವುದೆಲ್ಲ ಸೈತಾನನು ನಿಮ್ಮ ಆಲೋಚನೆಯಲ್ಲಿ ಇದು ಆಗಲ್ಲ, ನಿನಗೆ ಈ ಬಲಹೀನತೆ ಇದೆ, ನೀ ಮತ್ತೊಬ್ಬರಂತೆ ಅಲ್ಲ, ನಿನಗೆ ಇಷ್ಟು ಜ್ಞಾನ ಇಲ್ಲ, ನಿನಗೆ ಮಾತನಾಡುವಂಥ ಚಾತುರ್ಯ ನಿನಗಿಲ್ಲ, ನಿನಗೆ ಇಂಗ್ಲೀಷ್ ಬರೋದಿಲ್ಲ, ನಿನಗೆ ಆಳವಾಗಿ ವಿಷಯ ಗೊತ್ತಿಲ್ಲ ಎಂಬುದಾಗಿ ಏನೇನಲ್ಲ ನಿಮ್ಮ ಒಂದು ಆಲೋಚನೆಯಲ್ಲಿ ತರೋದಕ್ಕೆ ಸೈತಾನ ಪ್ರಯತ್ನ ಪಟ್ಟರು. ಈ ಒಂದು ಬೆಳಗಿನ ಸಮಯದಲ್ಲಿ ದೇವರು ಪ್ರವಾದಾತ್ಮಕವಾಗಿ ದೇವರು ನಿಮ್ಮ ಹೃದಯದಲ್ಲಿ ನೋಡಿ ಹೇಳ್ತಾ ಇದ್ದಾರೆ, ನಿನ್ನ ಪರಿಸ್ಥಿತಿಗಳನ್ನು ನೋಡಿ ನಂಬೇಡ, ನನ್ನ ವಾಕ್ಯವು ನಿನ್ನ ಎಲ್ಲ ಬಲಹೀನತೆಯಲ್ಲಿ ನಿಮ್ಮನ್ನು ಪೂರ್ಣವಾಗಿ, ನಿನ್ನ ಎಲ್ಲ ಬಲಹೀನತೆಯಲ್ಲಿ ಆತನ ಬಲವು ನಿನಗೆ ಪೂರ್ಣವಾಗಿ ಒದಗಿಸ್ತದೆ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಆಮೇನ್. ಹಲ್ಲೆಲೂಯ. ಎಷ್ಟು ಜನ ನಂಬ್ತೀರಾ? ನಿಮ್ಮನ್ನು ಯಾವುದು ತಡೆ ಮಾಡೋದಕ್ಕೆ ಸಾಧ್ಯವಿಲ್ಲ, ಯಾವ ನಿರಾಶೆಯು ನಿಮ್ಮನ್ನು ತಡೆ ಮಾಡೋದಕ್ಕೆ ಸಾಧ್ಯವಿಲ್ಲ, ಯಾವ ಮನುಷ್ಯನ ಮಾತುಗಳು ಕೂಡ ನಿಮ್ಮನ್ನು ನಿರಾಶೆ ಪಡಿಸೋದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ನಿಮ್ಮೊಳಗಿರುವ ಆತನು ಈ ಲೋಕದಲ್ಲಿ ಇರುವ ಆತನಿಗಿಂತಲೂ ದೊಡ್ಡವನು. ಆಮೇನ್. ಹಲ್ಲೆಲೂಯ. ಎಷ್ಟು ಜನ ನೀವು ನಂಬ್ತೀರಾ? ಆಮೇನ್. ಹಲ್ಲೆಲೂಯ. 4ನೇ ವಾಕ್ಯವನ್ನು ನಾವು ತೆಗೆದು ನೋಡೋಣ. ಇಫ್ ಯು ವಾಂಟ್ ಟು ಸಿ ಎ ಬ್ರೇಕ್ ಥ್ರೂ, ನಿಮ್ಮ ಜೀವಿತದಲ್ಲಿ ಒಂದು ಜಯನ ನಾನು ನೋಡಲೇಬೇಕು, ದೇವರು ತೋರಿಸುವ ಹಾದಿಯಲ್ಲಿ ಅನ್ನೋದಾದರೆ, ಫಸ್ಟ್ ಥಿಂಗ್, ಸ್ಟಾಪ್ ರಿಮೆಂಬರಿಂಗ್, ಸ್ಟಾಪ್ ಲುಕಿಂಗ್ ಅಟ್ ಯುವರ್ ಪಾಸ್ಟ್. ಆಮೆನ್. ಹಲ್ಲೆಲೂಯ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಬಟ್ ನೌ ಸಿ ಟು ಡೂ ದಿಸ್. ಆಮೆನ್. ಹಲ್ಲೆಲೂಯ. ಈಗ ದೇವರು ಮಾತನಾಡ್ತಿರುವಂಥ ವಿಷಯ ಏನು ಗೊತ್ತಾ? ಈಗ ನೀ ಮಾಡಬೇಕಾಗಿರೋದು ಒಂದು ವಿಷಯ. ನಿನ್ನ ಪರಿಸ್ಥಿತಿಗಳು ಮಾರ್ಪಡಬೇಕಂದ್ರೆ, ನೀ ಬಂಜಿಯಾಗಿರಬಾರ್ದು ಅಂದರೆ, ನೀ ಆಶೀರ್ವಾದವನ್ನು ಕಾಣಬೇಕಂದ್ರೆ, ನೀನು ನಿನ್ನ ಜೀವಿತದಲ್ಲಿ ಇದುವರೆಗೂ ನಡೀದೇ ಇರುವಂಥ ಒಂದು ಘಟನೆ ನಡಿಬೇಕಂದ್ರೆ ನೀನು ಮಾಡಬೇಕಾದದ್ದು ಏನು ಗೊತ್ತಾ? ನೀನು ಮತ್ತೆ ಹಳೆದನ್ನು ನೀನು ಯೋಚನೆ ಮಾಡಬಾರ್ದು. ಇನ್ನು ನಾಳೆಯಿಂದ ನನ್ನ ಬಲಹೀನತೆ ನಾನು ಯೋಚನೆ ಮಾಡೋದಿಲ್ಲ. ಆಮೆನ್. ಹಲ್ಲೆಲೂಯ. ಹಲ್ಲೆಲೂಯ. ಸೈತಾನನಲ್ಲಿರುವಂಥ ಒಂದು 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 ಗುಣ ಏನು ಗೊತ್ತಾ ಪ್ರಿಯರೇ? ಆಮೆನ್. ಅವನು ಎಷ್ಟೇ ಬಾರಿ ನಿಮ್ಮ ಮುಂದೆ ಬರಬೇಕಾದ್ರೂ, ಶೋಧಿಸಕ್ಕೆ ಬರಬೇಕಾದ್ರೂ ಕೂಡ ಅವನು ಬಂದು ಎಷ್ಟು ಬಾರಿ ಸೋತೋದೆ ಎಂಬುದಾಗಿ ಅವನು ಯೋಚನೆ ಮಾಡೋದೇ ಇಲ್ಲ. ಆಮೇನ್. ಆತನು ಶಿಲುಬೆಯಲ್ಲಿ ಯೇಸು ಸ್ವಾಮಿ ಆತನ ತಲೆಯನ್ನು ಜಜ್ಜಿದ್ದಾರೆ. ಎಲ್ಲ ಪಾಪಗಳಿಗಾಗಿ ಆತನು ಸೆತ್ತಿದ್ದರಿಂದ ಎಲ್ಲವನ್ನ ಕಾಲ ಕೆಳಗೆ ಹಾಕಿ ತುಳಿದಿದ್ದಾನೆ. ಆದರೆ ನಮ್ಮ ಮುಂದೆ ಬರಬೇಕಾದ್ರೆ ಸೈತಾನನು ಯಾವ ರೀತಿಯಲ್ಲಿ ಬಂದು ನಿಲ್ತಾನೆ ಗೊತ್ತಾ? ಏನೂ ಆಗದೇ ಇರುವ ರೀತಿಯಲ್ಲಿ. ಆಮೇನ್. ಹಲ್ಲೆಲೂಯ. ಆಮೆನ್. ಯೇಸುವನ್ನು ಶಿಲುಬೆಯಲ್ಲಿ ಜಯಿಸಿಬಿಟ್ಟೆ ಅನ್ನುವಂಥ ರೀತಿಯಲ್ಲಿ ನಮ್ಮ ಮುಂದೆ ಬಂದು ನಾಚಿಕೆ ಇಲ್ಲದೆ ನಗುತ್ತಾ ನಿಲ್ಲುವಂಥದ್ದನ್ನು ನಾವು ನೋಡ್ತೇವೆ. ಈ ಒಂದು ದಿನ ನಮ್ಮೊಳಗೆ ಆ ಪರಲೋಕದ ದೇವರು ನಮ್ಮನ್ನು ನೋಡಿ, ನೀ ಬಲಹೀನನು, ನೀ ಬಲ ಇಲ್ಲದೆ ಇರುವವನು, ನೀನು ಯಾವುದಕ್ಕೂ ಬಾರದೇ ಇರುವವನೆಂಬುದಾಗಿ ದೇವರು ಒಂದು ವೇಳೆ ನಿಮ್ಮನ್ನು ನೋಡಿ ಮಾತನಾಡಿದರೆ, ನೀವು ಅಳುತ್ತಾ ನೊಂದೋಗಿ ಕಣ್ಣೀರಿಡುವಂಥದ್ರಲ್ಲಿ ಅರ್ಥ ಇದೆ. ಆದರೆ ದೇವರು ನಿಮ್ಮನ್ನು ನೋಡಿ ಹಾಗೆ ಮಾತನಾಡುವ ದೇವರು ಅಲ್ಲದೇ ಇರೋದರಿಂದ
ನಿಮ್ಮ ಮನಸ್ಸು ಹಳೆಯದರ ಬಗ್ಗೆ ಯೋಚನೆ ಮಾಡದೇ ಇರಲಿ. ಹಲ್ಲೆಲೂಯಾ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಆಮೇನ್, ಹಲ್ಲೆಲೂಯಾ, ಆಮೇನ್. ಎಷ್ಟು ಜನರಿಗೆ ಕ್ಯಾಥರಿನ್ ಕುಲ್ಮನ್ ಎನ್ನುವಂಥ ಒಂದು ದೊಡ್ಡ ದೇವ ಸೇವಕಿ ಬಗ್ಗೆ ಗೊತ್ತು? ಆಕೆ ಒಂದು ಬಲವಾಗಿ ದೇವರಿಂದ ಆರಿಸಲ್ಪಟ್ಟಂಥ, ಉಪಯೋಗಿಸಲ್ಪಟ್ಟಂಥ ಒಂದು ದೇವ ಸೇವಕಿ. ಆಕೆಯ ಮೂಲಕ ದೇವರು ಅನೇಕ ಅದ್ಭುತಗಳನ್ನು ಜನರೆಲ್ಲರೂ ನೋಡಿ ಆಶ್ಚರ್ಯಪಡುವ ರೀತಿಯಲ್ಲಿ ದೇವರ ಕಾರ್ಯಗಳನ್ನ ಮಾಡಿದ್ರು. ಆದರೆ ಆಕೆ ಜೀವಿತದಲ್ಲಿ ಒಂದು ದೊಡ್ಡ ಅನಾಹುತ ನಡೆದ್ಬಿಡ್ತದೆ. ಆಕೆ ಗೊತ್ತಿಲ್ಲದೆ ಆಕೆಯು ಬಂದು ತನ್ನ ಜೀವಿತದಲ್ಲಿ ಒಂದು ತಪ್ಪನ್ನು ಮಾಡಿಬಿಟ್ಟು ಆಕೆಯು ಬಂದು ಒಬ್ಬ ವ್ಯಕ್ತಿಯು ಆ ವ್ಯಕ್ತಿಯನ್ನು ಮದುವೆ ಮಾಡಿಕೊಂಡು ಆಕೆಯ ಜೀವಿತದಲ್ಲಿ ದೇವರ ಸ್ವರವನ್ನು ಕೇಳದೆ ಆಕೆ ತಪ್ಪು ಮಾಡಿಬಿಡ್ತಾಳೆ. ಅದಾದ ನಂತರ ತನ್ನ ಸೇವೆಯನ್ನು ಬಿಟ್ಟು ಆಕೆಯ ಜೀವಿತದಲ್ಲಿ ತುಂಬ ನೊಂದು ಹೋಗಿ ಆಕೆ ಇನ್ನೂ ಸೇವೆನೂ ಬೇಡ, ನಾನು ಇದಕ್ಕೆ ಯೋಗ್ಯಳೇ ಅಲ್ಲ ಎಂಬುದಾಗಿ ಎಷ್ಟೋ ದಿನಗಳು, ಎಷ್ಟೋ ವರ್ಷಗಳ ಕಾಲ ಕಣ್ಣೀರಲ್ಲೇ ಆಕೆಯ ಜೀವನವನ್ನು ಆಕೆ ಸಾಗಿಸ್ತಾಳೆ. ದೇವರೇನ ಯೋಗ್ಯತೆ ಇಲ್ಲಪ್ಪ, ನಾನು ಯಾವುದಕ್ಕೂ ನಾನು ಬರದವಳು, ನಾನು ಹಿಂಗೆ ಮಾಡ್ಕೊಬಿಟ್ಟೆ, ನಿಂದು ತಪ್ಪಲ್ಲ, ನಾನೇ ನನ್ನ ಜೀವನ ಹಾಳು ಮಾಡ್ಕೊಬಿಟ್ಟೆ ಅಂತ ಹೇಳಿ ಎಷ್ಟೋ ವರ್ಷ ಆಕೆ ಕಣ್ಣೀರಲ್ಲಿ ಇಟ್ಕೊಂಡು ಆಕೆನ ಎದುರು ನೋಡಿದಂಥ ಲಕ್ಷಾಂತರ ಜನರ ಸೇವೆಯಲ್ಲಿ ಎದುರು ನೋಡಿದಂಥ ಆ ಒಂದು ವಿಷಯ ಎಲ್ಲ ಬಿಟ್ಟು ಆಕೆ ಬಂದು ಒಬ್ಬಳೇ ಆಕೆ ಜೀವನ ಸಾಗಿಸ್ತಿರ್ಬೇಕಾದ್ರೆ ಒಂದು ದಿನ ಆಕೆಯ ಕಣ್ಣೀರನ್ನು ನೋಡಿ ಯೇಸು ಸ್ವಾಮಿ ಆಕೆಗೆ ಪ್ರತ್ಯಕ್ಷ ಆಗ್ತಾರೆ. ಹಲ್ಲೆಲೂಯಾ. ಮುಖವಾಗಿ ಯೇಸು ಸ್ವಾಮಿ ಒಂದು ದಿನ ಆಕೆಯ ಕೋಣೆಯಲ್ಲಿ ಕಣ್ಣೀರಿನಲ್ಲಿ ಆಕೆ ಬಿದ್ದಿರಬೇಕಾದ್ರೆ ಯೇಸು ಸ್ವಾಮಿ ಬಂದು ಮಾತನಾಡ್ತಾರೆ. ಏನಂತ ಮಾತನಾಡಿದ್ರೆ ಗೊತ್ತಾ? ಆಕೆಯ ಜೀವನವನ್ನು ಹಿಂಗೆ ಮಾಡ್ಕೊಬಿಟ್ನಲ್ಲ. ಇವಾಗ ಯೇಸು ಸ್ವಾಮಿ ಬಂದು ಏನು ಹೇಳ್ತಾರೆ? ಇವಾಗ ಹೇಳ್ಬೋದಲ್ವಾ, ಯೇಸು ಸ್ವಾಮಿ ನಿನ್ನ ಜೀವನನೇ ಹಾಳು ಮಾಡ್ಕೊಬಿಟ್ಟಿಯಲ್ಲೇ, ನಿನಗೆ ಎಷ್ಟೊಂದು ಕೃಪೆ ಕೊಟ್ಟಿದ್ನಲ್ಲ, ನಿನಗೆ ಎಷ್ಟು ಒಳ್ಳೇದು ಮಾಡಿದ್ನಲ್ಲ, ನೀನು ಯಾಕೆ ಹಿಂಗಿದೆಯಾ ಅಂತ ಹೇಳಿ ಬೈತಾರೆ ಎಂಬುದಾಗಿ ನೆನೆಸಿರ್ಬೇಕಾದ್ರೆ, ಡು ಯು ನೋ ವಾಟ್ ಜೀಸಸ್ ಸೆಡ್? ಯೇಸು ಏನಂತ ಹೇಳಿದ್ರು ಗೊತ್ತಾ? ಮಿಸ್ ಕುಲ್ಮನ್ ಎಂಬುದಾಗಿ ಕರೆದ್ರು. ಮಿಸ್ ಅಂತ ಯಾರು ಕರಿತೀವಿ ಹೇಳ್ರಿ? ಮದುವೆನೇ ಆಗದೆ ಇರೋರಿಗೆ ಅಲ್ವಾ? ಹಾಗಾದ್ರೆ ಯೇಸು ಸ್ವಾಮಿ ಏನಂತ ಮಾತಾಡಿದ್ರು? ನಿಂದು ಹಳೇದು ನನಗೆ ಯಾವುದು ಜ್ಞಾಪಕ ಇಲ್ಲ. ಹಲ್ಲೆಲೂಯಾ. ನಿಂದು ಹಳೇದು ಏನೆಲ್ಲ ಕುರಿತು ನೀ ಗೋಳಾಡ್ತಾ ಇದೆಯೋ ಅದು ಯಾವುದು ನನಗೆ ಜ್ಞಾಪಕ ಇಲ್ಲ. ನನ್ನ ಕಣ್ಗಳಲ್ಲಿ ನೀ ಇಂದೂ ಕೂಡ ಪರಿಶುದ್ಧವಾದವಳೆ, ನನ್ನ ಕಣ್ಗಳಲ್ಲಿ ನೀ ಇಂದೂ ಕೂಡ ಯೋಗ್ಯವಾದವಳೆ. ಅದನ್ನು ಕೇಳಿದಾಗ ಕ್ಯಾಥರಿನ್ ಕುಲ್ಮನ್ ಜೋರಾಗಿ ಅಳ್ತಾಳೆ, ದೇವರೇ ನನ್ನ ಕ್ಷಮಿಸ್ಬಿಡು ಅಂತ. ಆದರೆ ಆ ದಿನದಿಂದ ಆಕೆ ಜೀವನ ದೇವರಿಗಾಗಿ ಎಷ್ಟು ಬಲವಾಗಿ ಉಪಯೋಗಿಸಲ್ಪಡ್ತಂದರೆ ಆಕೆಯ ಮೂಲಕನೇ ಬೆನಿಹಿನ್ ಅವರೆಲ್ಲ ಬಂದು ಸೇವೆಗೆ ಒಪ್ಪಿಸಿಕೊಟ್ಟು ದೇವರಲ್ಲಿ ಬಂದದ್ದು. ಎಷ್ಟೋ ಸಾವಿರಾರು ಜನ ಗುಣವಾದರು. ಎಷ್ಟೋ ಕೂಟಗಳು ದೇವರ ನಾಮದ ಮಹಿಮೆಗೋಸ್ಕರ ನಡೀತು. ಲಕ್ಷಾಂತರ ಜನ ರಕ್ಷಣೆ ಹೊಂದಿದ್ರು. ಆ ಒಂದು ವ್ಯಕ್ತಿಯ ಜೀವಿತ ಬಗ್ಗೆ ದೇವರು ನೋಡಿದ ವಿಧ. ಈ ದಿನ ನಾನು ನಿಮ್ಮನ್ನು ನೋಡಿ ಹೇಳ್ತೇನೆ, ನಿಮ್ಮ ಬಲಹೀನತೆಯನ್ನು ನೋಡುವಂಥ ಸಮಯ ಇದಲ್ಲ, ನಿಮ್ಮ ಪರಿಸ್ಥಿತಿಗಳನ್ನು ನೋಡಿ ನಿಂತು ಹೋಗುವಂಥ ಸಮಯ ಇಲ್ಲ. ದೇವರು ಲೋಕ ನೋಡುವಂತೆ ನಿಮ್ಮನ್ನು ನೋಡ್ತಾ ಇಲ್ಲ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ನಿಮ್ಮ ಒಂದು ಬಲಹೀನತೆಯಲ್ಲಿ ನೀವು ನಿಂತಿರುವಂಥದ್ದನ್ನು ದೇವರು ನಿಮ್ಮನ್ನು ನೋಡ್ತಾ ಇಲ್ಲ. ದೇವರು ನಿಮ್ಮನ್ನು ಉತ್ಸಾಹಪಡಿಸುವಂಥ ದೇವರು. ಹಲ್ಲೆಲೂಯಾ.